ನಮ್ಮೊಳಗಿಂದ ಜೀವಕರವಾದ ನೀರಿನ ಹೊಳೆಗಳನ್ನು ಹರಿಸುವ ವಾಗ್ದಾನ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತು ಎಂಬ ಈ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನದ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 37ರಿಂದ 39 ವಚನಗಳು. ಯೋಹಾನ 7:37ರಿಂದ 39. ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಏಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಏಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಪರಲೋಕದ ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ಪ್ರೀತಿಯ ದೇವರ ಆತ್ಮನು ತಾನೇ ಬೋಧಕನಾಗಿರುವಲ್ಲಿ ಆತ ನಮಗೆ ಈ ವಾಕ್ಯಗಳನ್ನು ಇವುಗಳಲ್ಲಿರುವಂಥ ರಹಸ್ಯಗಳನ್ನ ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ನಮಗೆ ಕಲಿಸಲಿ. ಪವಿತ್ರಾತ್ಮನ ವಾಗ್ದಾನದ ಕುರಿತು ನಾವು ಧ್ಯಾನಿಸುತ್ತಿರುವಲ್ಲಿ ಈ ದಿನ ಯೇಸು ಕ್ರಿಸ್ತನು ನಮ್ಮೊಳಗೆ ಕೊಡುವಂಥ ಪವಿತ್ರಾತ್ಮನು ಅದು ನಮ್ಮೊಳಗಿಂದ ಯಾವ ವಿಧದಲ್ಲಿ ಹೊರಗೆ ಬರ್ತದೆ ಎಂಬುದನ್ನು ಮತ್ತು ಅದು ಯಾವ ಕಾಲದಿಂದ ನಮ್ಮೊಳಗೆ ಅದು ಅನುಷ್ಠಾನಕ್ಕೆ ಬರ್ತದೆ ಎಂಬುದನ್ನು ಆತನು ಇಲ್ಲಿ ತಿಳಿಯಪಡಿಸಿದ್ದಾನೆ. ವಿಶೇಷವಾಗಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ತೆಗಳಲ್ಲಿ ಪವಿತ್ರಾತ್ಮನ ಕುರಿತಾಗಿ ಅತಿ ಹೆಚ್ಚು ಹೇಳಲ್ಪಟ್ಟ ಸುವಾರ್ತೆಯ ಪುಸ್ತಕ ಯೋಹಾನನ ಪುಸ್ತಕವಾಗ್ತದೆ. ಅನೇಕ ಅಧ್ಯಾಯಗಳು ಇದಕ್ಕಾಗಿ ವಿಶೇಷವಾಗಿ ಮೀಸಲೋ ಎಂಬಂತೆ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. 1ನೇ ಅಧ್ಯಾಯ, 3ನೇ ಅಧ್ಯಾಯ, ವಿಶೇಷವಾಗಿ 4ನೇ ಅಧ್ಯಾಯ, ನಂತರದಲ್ಲಿ ವಿಶೇಷವಾಗಿ 7ನೇ ಅಧ್ಯಾಯ, ಅಲ್ಲಿಂದ 14, 15, 16 3 ಅಧ್ಯಾಯಗಳಲ್ಲಿ ಪವಿತ್ರಾತ್ಮನ ಕುರಿತಾಗಿ ಸಾಕಷ್ಟು ಸಂಗತಿಗಳನ್ನು ಸ್ವತಃ ಯೇಸು ಕ್ರಿಸ್ತನು ಏನನ್ನು ಹೇಳಿದನೋ ಅದನ್ನು ನಾವು ಓದಬಹುದು. 1ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಅದು ಆ ಹೇಳಿಕೆಗಳು ಬೇರೆಯವರ ಹೇಳಿಕೆ, ಆದರೆ ಮಿಕ್ಕ ಅಧ್ಯಾಯಗಳಲ್ಲಿ ಬಹುತೇಕ ಎಲ್ಲವೂ ಯೇಸು ಕ್ರಿಸ್ತನ ನೇರವಾದ ಹೇಳಿಕೆ. ಅದರಲ್ಲೂ ಯೋಹಾನ ಸುವಾರ್ತೆ 14, 15, 16ರಲ್ಲಿ ಮೊದಲಿಂಗನು ನಿರ್ದಿಷ್ಟವಾಗಿ ಮೊದಲಗಿತ್ತಿಗೆ ಮಾತ್ರವೇ ಮೊದಲಗಿತ್ತಿಯ ಕಿವಿಗಳಲ್ಲಿ ಹೃದಯಕ್ಕೆ ಕೇಳುವಂತೆ ಉಸುರಿದ ಆ ನುಡಿಗಳಲ್ಲಿ ಪವಿತ್ರಾತ್ಮನ ಕುರಿತು ಯಥೇಚ್ಛವಾದ ರಹಸ್ಯಗಳನ್ನ ಪ್ರಕಟಿಸಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಇಲ್ಲಿ ಈ ದಿನ ನಾವು ಓದಿದ ವಾಕ್ಯದ ಭಾಗದಲ್ಲಿ ಯೇಸು ಕ್ರಿಸ್ತನ ವಾಗ್ದಾನ ಹೇಗೆ ಬರ್ತದೆ, ಅಲ್ಲಿ ಆ ಜಾತ್ರೆ, ಪರ್ಣಶಾಲೆಗಳ ಜಾತ್ರೆ, ಯೇಸು ಕ್ರಿಸ್ತನು ಆ ಜಾತ್ರೆಯಲ್ಲಿ ಭಾಗವಹಿಸಿದ್ದಾನೆ ಯೆರೂಸಲೇಮಿನಲ್ಲಿ. ಅಲ್ಲಿ ಜಾತ್ರೆಯ ಕೊನೆಯ ದಿವಸ ಈಗ ಯೇಸು ಜೋರಾಗಿ ನಿಂತು ಕರೆ ಕೊಟ್ಟ ಕರೆ ಯಾವುದೆಂಬುದಾಗಿ ಕೇಳಿದ್ರೆ ಆತನು ಹೀಗೆ ಹೇಳ್ತಾನೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಅಲ್ಲಿಗೆ ಸ್ನಾನಿಕನಾದ ಯೋಹಾನನು 4 ಸುವಾರ್ತೆಗಳಲ್ಲಿ ಯೇಸುವಿನ ಕುರಿತಾಗಿ ಆತನು ಮಾಡಿದ ಪರಿಚಯದಲ್ಲಿ ಒಂದು ವೇಳೆ ಮೊದಲ ಪರಿಚಯ ಎಂಬುದಾಗಿ ಹೇಳಿದ್ರು ತಪ್ಪಿಲ್ಲ. ಆತನನ್ನು, ಯೇಸುವನ್ನ ಪವಿತ್ರಾತ್ಮ ದಾನಿಯನ್ನಾಗಿಯೇ ಆತನು ತೋರಿಸ್ತಾನೆ. ಆತನ ಮಾತುಗಳಲ್ಲಿ ಅರ್ಥ ಹೀಗೆ ಬರ್ತದೆ, ನಾನಾದರೂ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ತೇನೆ, ಆದರೆ ನನ್ನ ಹಿಂದೆ ಬರುವನು ನನಗಿಂತಲೂ ಶಕ್ತನು, ಆತನ ಕೆರಗಳ ಬಾರನ್ನ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅವನು ಅಥವಾ ಆತನು ನಿಮಗೆ ಪವಿತ್ರಾತ್ಮದಲ್ಲಿಯೂ ಮತ್ತಾಯನ ಸುವಾರ್ತೆ ಪ್ರಕಾರ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು. ಈ ಮಾತನ್ನ ಬೇರೆ ಬೇರೆ ವಿಧದಲ್ಲಿ 4 ಸುವಾರ್ತಿಕರು ಬರೀತಾರೆ. ಅದರ ಅರ್ಥ ಒಂದೇ, ಯೇಸು ಕ್ರಿಸ್ತನು ನಮಗೆ ಪವಿತ್ರಾತ್ಮ ದಾನಿ. ಈಗ ಆ ಯೇಸು ಕ್ರಿಸ್ತನು ನೇರವಾಗಿ ಹೇಳ್ತಿದ್ದಾನೆ, ಅವನಿಗಾದರೂ ನೀರಡಿಕೆ ಆಗಿದ್ದರೆ
ಹಾಗಾದರೆ ಈ ನೀರಡಿಕೆ ಇದು ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ವಿಷಯ ಎಂಬುದನ್ನು ಯೇಸು ಕ್ರಿಸ್ತನು ತಾನೇ ನೇರವಾಗಿ ಯೋಹಾನ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀಯೊಂದಿಗೆ ಆತನು ಮಾಡಿದ ಸಂಭಾಷಣೆಗಳಲ್ಲಿ ನೇರವಾಗಿ ಅದನ್ನು ಪ್ರಸ್ತಾಪಿಸ್ತಾನೆ. ಹಾಗಾದರೆ ನಮಗೆ ಆ ನೀರಡಿಕೆ ಯಾವುದು? ಪವಿತ್ರಾತ್ಮನಿಗಾಗಿ ತವಕ. ಈ ನೀರಡಿಕೆ ಯಾವುದು? ಪವಿತ್ರಾತ್ಮನಿಗಾಗಿ ದಾಹ. ಪವಿತ್ರಾತ್ಮನು ಬೇಕೆಂಬ ತವಕ. ಹಾಗಾದರೆ ಪವಿತ್ರಾತ್ಮನು ಬೇಕೆಂಬ ತವಕ ನಿಮ್ಮಲ್ಲಿ ಯಾವನಿಗಾದರೂ ಆಗಿದ್ದರೆ ಯೇಸು ಕ್ರಿಸ್ತನಿಗೆ ಹೇಳ್ತಿದ್ದಾನೆ, ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಯಾಕೆ ಕಾರಣ ಯೇಸು ಕ್ರಿಸ್ತನು ಮಾತ್ರ ಪವಿತ್ರಾತ್ಮ ದಾನಿ. ತಂದೆಯ ವಾಗ್ದಾನ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನವನ್ನು ನಾನು ಕಳಿಸಿಕೊಡುತ್ತೇನೆ. ಅಥವಾ ನಾನು ಹೋಗುವುದು ಒಳ್ಳೆಯದು, ನಾನು ಹೋಗಿ ಆ ಸಹಾಯಕನನ್ನು ನಿಮ್ಮ ಬಳಿಗೆ ಕಳಿಸಿಕೊಡ್ತೇನೆ. ಹಾಗಾದರೆ ಯೇಸು ನಮಗೆ ಪವಿತ್ರಾತ್ಮ ದಾನಿ. ಓಕೆ, ನನ್ನ ಬಳಿಗೆ ಬಂದು ಕುಡಿಯಲಿ. ಈಗ 38ನೇ ವಚನದಲ್ಲಿ ಆ ಮಾತು ಮುಂದುವರೆದು ಹೀಗಿದೆ. 37ನೇ ವಚನದಲ್ಲಿ ನಾವು ಪವಿತ್ರಾತ್ಮನನ್ನು ಒಳಗೆ ತೆಗೆದುಕೊಂಡ್ರೆ 38ನೇ ವಚನದ ಪ್ರಕಾರ ನಮ್ಮೊಳಗೆ ಬಂದ ಪವಿತ್ರಾತ್ಮನು ನಮ್ಮೊಳಗೆ ನಿಲ್ಲುವವನಲ್ಲ, ನಮ್ಮೊಳಗೆ ಆತನು ಉಕ್ಕುತ್ತಲೇ ಈಗ ಆತನು ನಮ್ಮ ಒಳಗಿನಿಂದ ಹೊರಗೆ ಹರಿಯುವವನು. ಹಾಗಾಗಿ ಆ ಸಂಗತಿಗಳನ್ನ ಯೇಸು ಕ್ರಿಸ್ತನು ಹೇಗೆ ಹೇಳ್ತಾನೆ? ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ. ಈ ಮಾತು ಬಹಳ ಪ್ರಾಮುಖ್ಯವಾದದ್ದು. ಯಾರಿಗೆ ಪವಿತ್ರಾತ್ಮನ ದಾನ ಅಥವಾ ಯಾರಿಗೆ ಪವಿತ್ರಾತ್ಮನ ಸಿಗ್ತಾನೆ, ಅಥವಾ ತಂದೆಯಾದ ದೇವರು ಯಾರಿಗೆ ಪವಿತ್ರಾತ್ಮನನ್ನು ಕೊಡ್ತಾನೆ ಎನ್ನುವಂಥ ಪ್ರಶ್ನೆ ಕೇಳಿದರೆ ಉತ್ತರ ಬಹಳ ಸೀದವಾದದ್ದು. ಯಾರು ದೇವರ ಮಗನಾದ ಯೇಸು ಕ್ರಿಸ್ತನನ್ನು ಸನ್ಮಾನಿಸಿ ಒಪ್ಪಿಕೊಳ್ತಾನೋ, ಅಂದರೆ ತಂದೆಯಾದ ದೇವರು ಯಾರನ್ನ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಜಜ್ಜಿದ್ನೋ, ಅವಮಾನಪಡಿಸಿದ್ನೋ, ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಜೀವದಿಂದ ಎದ್ದು ಬಂದನೋ ಅವನನ್ನು ನಾವು ಸನ್ಮಾನಿಸಿದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ನಂಬಿದವನಿಗೆ, ಯೇಸು ಕ್ರಿಸ್ತನನ್ನು ನಂಬಿ ಅಂಗೀಕರಿಸಿದವನಿಗೆ ಪವಿತ್ರಾತ್ಮನನ್ನು ಕೊಡ್ತಾನೆ. ಹಾಗಾಗಿ ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ, ಹಾಗಾದರೆ ಯೇಸು ಕ್ರಿಸ್ತನನ್ನು ನಂಬಿದವನ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ನಿಶ್ಚಯವಾಗಿರುವುದರಿಂದ ಯೇಸುವನ ನಂಬಿದವನ ಹೊಟ್ಟೆಯೊಳಗಿನ ಅಂದರೆ ಅವನ ಆಂತರ್ಯದಿಂದ. ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಯೇಸು ಕ್ರಿಸ್ತನ ಹೇಳ್ತಿದ್ದಾನೆ, ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಅಲ್ಲಿಗೆ ಪವಿತ್ರಾತ್ಮನು ನಮ್ಮೊಳಗಿಂದ ಹೊರಗೆ ಬರುವಾಗ ಆತನು ದೇವರ ಅನೇಕ ಸಾಮರ್ಥ್ಯಗಳ ಸಹಿತವಾಗಿ ನಮ್ಮಿಂದ ಹೊರಗೆ ಬರ್ತಾನೆ. ಇಲ್ಲಿ ಹೊಳೆ ಎಂಬುದಾಗಿ ಹೇಳಬೇಕಾದ್ರೆ ಇದು ನಿಂತ ನೀರಲ್ಲ, ಕೆರೆಯಂತೆ ನಿಂತ ನೀರಲ್ಲ, ಇದು ಹರಿಯುವ ನೀರು. ಹರಿಯುವ ನೀರು ಎನ್ನುವುದಾದರೆ ಅದರ ಉಗಮ ಸ್ಥಾನ ಹೊಂದಿದೆ, ಅದು ಹರಿದು ವಿವಿಧ ಸ್ಥಳಗಳನ್ನ ತಲುಪಿ ಅದು ಸೇರುವ ಸ್ಥಾನ ಇನ್ನೊಂದಿದೆ. ಹಾಗಾದರೆ ಆರಂಭವೂ ಅಂತ್ಯವೂ ಅದಕ್ಕಿದೆ. ಹಾಗಾದರೆ ಪವಿತ್ರಾತ್ಮನ ನಮ್ಮೊಳಗಿಂದ ಆತನು ಹೊರಗೆ ಸತತವಾಗಿ ಹರಿಯುವವನು. ಹೊಳೆಗಳು ಎಂಬುದಾಗಿ ಬಹುವಚನದಲ್ಲಿ ಹೇಳಿರುವುದರಿಂದ ದೇವರ ವಿವಿಧ ಮಹಿಮೆ, ದೇವರ ವಿವಿಧ ಸಾಮರ್ಥ್ಯ ನಮ್ಮೊಳಗಿಂದ, ನಮ್ಮ ನಂಬಿಕೆಯೊಳಗಿಂದ, ನಾವು ಹೊಂದಿಕೊಂಡ ಪವಿತ್ರಾತ್ಮನ ಅಭಿಷೇಕ ನಮ್ಮೊಳಗಿಂದ ವಿಧ ವಿಧ ರೀತಿಯಲ್ಲಿ ವಿಧ ವಿಧ ಪ್ರಮಾಣದಲ್ಲಿ ಅದು ಹೊರಗೆ ಹರಿತದೆ. ಹಾಗಾಗಿ ಅನೇಕ ದೇವರ ಸೇವಕರು ನೋಡಿರಬಹುದು, ಅವರು ಒಳ್ಳೆಯ ಸುವಾರ್ತಿಕರು, ಒಳ್ಳೆಯ ಪ್ರಸಂಗಿಗಳು, ಒಳ್ಳೆಯ ಬೋಧಕರು, ಒಳ್ಳೆಯ ಪ್ರವಾದಿಗಳು, ರೋಗಿಗಳನ್ನ ಗುಣಮಾಡುವಂಥ ವರವುಳ್ಳವರು, ಅದ್ಭುತಗಳನ್ನ ಮಾಡುವುದಕ್ಕೆ ವರವುಳ್ಳವರು, ದೇವರ ಸನ್ನಿಧಿಯಲ್ಲಿ ಹೋಗಿ ಮಾತನಾಡುವುದಕ್ಕೆ ಅರಿತವರು, ವಿಧ ವಿಧ ಸಂಗತಿ, ಒಳ್ಳೆಯ ಆರಾಧಕರು. ಹಾಗಾದರೆ ಅವರು ಏನೇ ಮಾಡಿದ್ರು ಅವರೊಳಗಿಂದ ಸಿಕ್ಕುವಂಥದ್ದು ದೇವರ ಅಂಶವನ್ನು ನೋಡಲಿಕ್ಕೆ ಸಾಧ್ಯ. ಹಾಗಾದರೆ ಯೇಸುವನ ನಂಬಿ ಆತನ ಬಳಿಗೆ ಬಂದು ಪವಿತ್ರಾತ್ಮನಿಗಾಗಿ ದಾಹಗೊಂಡವನ ವಿಷಯದಲ್ಲಿ ಈಗ ದೇವರು ಬಯಸಿರುವಂಥದ್ದು, ಒಬ್ಬ ಮನುಷ್ಯನು ದೇವರ ಮಹಿಮೆಯನ್ನು, ದೇವರ ವಿಧ ವಿಧ ಮಹಿಮೆಯನ್ನು ಧರಿಸಿಕೊಂಡು ಅದನ್ನು ತನ್ನೊಳಗಿಂದ ಹೊರಗೆ ಹರಿಸಲಿ. ಇದರ ನಿಮಿತ್ತವಾಗಿ ಲೋಕದ ಜನರು ಆಶೀರ್ವಾದ ಕಂಡುಕೊಳ್ಳಲಿ. ದೇವರ ಬಯಕೆ, ನಿನ್ನ ವಿಷಯದಲ್ಲಿ ದೇವರ ಬಯಕೆ. ಹೀಗೆ ನೀನು ದೇವರ ಮಹಿಮೆಯನ್ನು ಧರಿಸಿಕೊಂಡು ಆ ಮಹಿಮೆಯನ್ನು ನೀನು ಹರಿಸುವಾಗ ಅದು ಅನೇಕರಿಗೆ ಆಶೀರ್ವಾದ. ಕೀರ್ತನೆ 73ರಲ್ಲಿ ನಾವು ಓದ್ತೇವಲ್ಲ, ನನ್ನ ಪಾತ್ರೆಯು ತುಂಬಿ ಹೊರಸೂಸುವುದು. ಹಾಗಾದರೆ ದೇವರಿಗೆ ಒಬ್ಬ ವ್ಯಕ್ತಿಯನ್ನು ಪವಿತ್ರಾತ್ಮನಿಂದ ತುಂಬಿಸೋದು ಇಷ್ಟ. ತುಂಬಿದ ಮೇಲೆ ಅವನೊಳಗೆ ತುಂಬಿದ್ದು ತುಳುಕಿ ಅದು ಹೊರಗೆ ಬರಬೇಕು. ಇದು ದೇವರ ಇಷ್ಟ. ಆಗ
ಅದು ನಿಜವಾದ ಆಶೀರ್ವಾದ, ದೇವರಿಗಾಗಿ ಫಲ ಕೊಡುವ ಜೀವಿತ. ಕೆಳಗಿನಿಂದ ಸೋರಿಕೆ ಜೀವಿತ ಅಲ್ಲ, ಬದಲಾಗಿ ತುಂಬಿ ಹೊರಸೂಸುವ ಜೀವಿತ, ಅನೇಕ ಶಾಖೆಗಳಾಗಿ, ಅನೇಕ ಹೊಳೆಗಳಾಗಿ ಹರಿಯುವ ಜೀವಿತ. ಇಂಥದ್ದಾಗಬೇಕು, ನನ್ನ ಬಳಿಗೆ ಬಂದರೆ ನಾನು ಕೊಡ್ತೇನೆ ಎಂಬುವಂಥ ವಾಗ್ದಾನವನ್ನು ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ. ದೇವರಿಗೆ ಸ್ತೋತ್ರ. ಇಲ್ಲಿ ಮುಂದುವರೆದು 39ನೇ ವಚನದಲ್ಲಿ ಹೀಗೆ ಓದ್ತೇವೆ, ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಹಾಗಾದರೆ ನೀರು, ಹೊಳೆ ಇದೆಲ್ಲವೂ ಪವಿತ್ರಾತ್ಮನ ವರದ ಕುರಿತಾಗಿ. ನಂತರದಲ್ಲಿ ಬರೆದದೆ, ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದಿದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ. ಈ ಒಂದು ಮಾತನ್ನು ಯೇಸು ನುಡಿದಾಗ ಇನ್ನು ಯೇಸು ಮಹಿಮಾ ಪದವಿಗೆ ಹೋಗಿರಲಿಲ್ಲ. ಅಂದರೆ ಯೇಸುವಿನ ಶಿಲ್ಬೆ ಮರಣಕ್ಕೆ ಹೋಗಬೇಕು, ಸತ್ತು ಸಮಾಧಿಯಾಗಿ 3ನೇ ದಿವಸದಲ್ಲಿ ಪುನರುತ್ಥಾನವಾಗಬೇಕು, ಅಲ್ಲಿಂದ 40ನೇ ದಿವಸಕ್ಕೆ ಆತನು ಪರಲೋಕಕ್ಕೆ ದಿವ್ಯಾರೋಹಣವಾಗಬೇಕು, ನಂತರ ಆತನು ತಂದೆಯ ಬಲಪಾಶದಲ್ಲಿ ಮಹಿಮಾ ಪದವಿಯನ್ನು ಹೊಂದಬೇಕು. ಅಲ್ಲಿ ಮಹಿಮಾ ಪದವಿಯಲ್ಲಿ ಆತನು ಕುಳಿತು ಶ್ರೇಷ್ಠ ಮಹಾಜಕನಾಗಿ ನಮಗಾಗಿ ವಿಜ್ಞಾಪಿಸಿದಾಗ ಆಗ ಪವಿತ್ರಾತ್ಮವರ. ಹಾಗಾದರೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 50ಮ ದಿನದಂದು ಪವಿತ್ರಾತ್ಮನು ಭೂಮಿಗೆ ಅಥವಾ ಶಿಷ್ಯ ಮಂಡಳಿಗೆ ಕ್ರಿಸ್ತನ ಸಭೆಯ ಮೇಲೆ ಬಂದನು ಎಂಬಂಥ ಮಾತಿಗೆ ಅರ್ಥ, ಯೇಸು ಕ್ರಿಸ್ತನು ಪರಲೋಕದಲ್ಲಿ ಮಹಿಮಾ ಪದವಿಯಲ್ಲಿ ಆ ಸ್ಥಾನವನ್ನು ಅಲಂಕರಿಸಿದ್ದ ಎಂಬುದಾಗಿ ಅದರ ಅರ್ಥ. ಆತನು ಅಲ್ಲಿ ಆ ಮಹಿಮಾ ಪದವಿಯಲ್ಲಿ ಆತನು ಸಿಂಹಾಸನಾಸೀನನಾದ್ದರಿಂದ ಅದರ ನಿಮಿತ್ತ ನಮಗೆ ಭೂಮಿಯ ಮೇಲೆ ಪವಿತ್ರಾತ್ಮ ವರವು ಆತನು ನಂಬಿದವರಿಗೆ ಸಿಕ್ಕಿತು. ಹಾಗಾದರೆ 50ಮ ದಿನದಂದು ಇಲ್ಲಿ ಇನ್ನೂ ಯೇಸು ಮಹಿಮಾ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ಅವರು ಇನ್ನು ಬಂದಿದ್ದಿಲ್ಲ ಎಂಬುದಾಗಿ ಯೋಹಾನ 7ನೇ ಅಧ್ಯಾಯದಲ್ಲಿ ಹೇಳಿದರೆ, ಇದು ನೆರವೇರಿದಾಗ ಇದೇ ಅಪೊಸ್ತಲರ ಬಾಯಿಂದ ಬಂದ ಮಾತನ್ನು ನಾವು ಓದೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 32-33 ವಚನಗಳನ್ನ ಓದೋಣ. ಅಲ್ಲಿ ಹೀಗೆ ಬರ್ತದೆ, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಹಾಗಾದರೆ ಯೇಸು ಮಹಿಮಾ ಪದವಿಗೆ ಬಂದಿದ್ದಾನೆ, ಹಾಗಾದರೆ ಪವಿತ್ರಾತ್ಮ ವರವನ್ನು ಸುರಿಸಿದ್ದಾನೆ. ಅದನ್ನು ಹೊಂದಿಕೊಂಡವರ ಜೀವಿತ ಅದ್ಭುತ, ಅದನ್ನು ತೋರಿಸುವಂಥ ಅದ್ಭುತವಾದ ಸತ್ಯವೇದದ ಪುಸ್ತಕವೇ ಅಪೊಸ್ತಲರ ಕೃತ್ಯ. ಆ ಜೀವಿತನ ಒಬ್ಬೊಬ್ಬರು ಜೀವಿಸಲಿಕ್ಕೆ ಸಾಧ್ಯ ಎಂಬುದನ್ನು ವಾಕ್ಯ ತೋರಿಸ್ತಾ ಇದೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಯೇಸು ನಮಗೆ ಕರೆದು ನೀನು ಇದನ್ನು ಪಡ್ಕೋ ಎಂಬುದಾಗಿ ಹೇಳಿದ ಯೋಹಾನ 7ನೇ ಅಧ್ಯಾಯದ 37, 38, 39 ವಚನ ಭಾಗವನ್ನು ಗಂಭೀರವಾಗಿ ಪರಿಗಣಿಸಿ, ದೇವರ ನೀನು ನನ್ನಿಂದ ಬಯಸುವಂಥ ಈ ಜೀವಕರವಾದ ನೀರಿನ ಹೊಳೆಗಳು ಹರಿಯುವಂಥ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ ಯೇಸಪ್ಪ, ನೀನು ಭೂಮಿಯಲ್ಲಿದ್ದಾಗ ಒಂದು ದೊಡ್ಡ ಕರೆ ಕೊಟ್ಟೆ, ನಿಮ್ಮಲ್ಲಿ ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ. ನಾನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂಬುದಾಗಿ ಹೇಳಿದ ದೇವರೇ, ನೀನು ನಮ್ಮ ಮೇಲಿಟ್ಟಂಥ ನಿರೀಕ್ಷೆ, ನಾವು ನಿನ್ನಿಂದ ಪವಿತ್ರಾತ್ಮ ವರವನ್ನು ಹೊಂದಿಕೊಂಡು ನಮ್ಮೊಳಗಿಂದ ನಿನ್ನ ಮಹಿಮೆಯನ್ನು, ನಿನ್ನ ಸಾಮರ್ಥ್ಯಗಳನ್ನ ಹೊಳೆಯಾಗಿ ಹರಿಸಬೇಕೆಂಬುದಾಗಿ ಕರ್ತನೆ, ಈ ಸ್ಥಿತಿಗೆ ನಮ್ಮನ್ನು ಸ್ವಾಮಿ. ಇದಕ್ಕಾಗಿ ನಾವು ದಾಹಗೊಂಡವರಾಗಿ ಅನುದಿನವೂ ನಿನ್ನ ಪಾದಸನದಲ್ಲಿ ನಾವು ಕಾಣಿಸಿಕೊಂಡು ಈ ಪವಿತ್ರಾತ್ಮನ ವರಕ್ಕಾಗಿ ದೊಡ್ಡ ದಾಹದೊಂದಿಗೆ ಹಂಬಲಿಸುವ ಕೃಪೆಯನ್ನು ನಮಗೆ ಅನುಗ್ರಹಿಸು. ನಾವು ದಾಹಗೊಂಡಷ್ಟು ನೀನು ನಮಗೆ ಕೊಡುವಾತನಾದ್ದರಿಂದ ಕರ್ತನೆ, ನೀನು ನಮ್ಮಿಂದ ನಾವು ಬಯಸಿದ ವಿಧದಲ್ಲಿ ನಾವು ನಿನ್ನನ್ನು ಹೇಗೆಲ್ಲ ಮಹಿಮೆ ಪಡಿಸಬೇಕು ಹಾಗೆ ಅತಿಯಾಗಿ ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಾಗುವಂತೆ ನೀನು ನಮ್ಮನ್ನು ಬಲಪಡಿಸು. ಈ ವಾಕ್ಯವನ್ನು ಕೇಳ್ತಾ ನಮಗೂ ಈ ಕೃಪೆಯನ್ನು ಕೊಡೆಂಬುದಾಗಿ ಬಯಸುವ ಪ್ರತಿಯೊಬ್ಬವರು ನೀನು ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.